ಓಕೆ ನೋಡಿ ಇಲ್ಲಿ ಬನ್ನಿ ನೋಡಿ ಬಗ್ಗಿ 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 ಕೂತ್ಕೊಳ್ಳಿ. ಕಾಣ್ತಾ ಉಂಟಾ? ನೋಡಿದಲ್ಲ ನೋಡಿ ಸ್ಟ್ರೈಟ್ ಇದೆ ಅನ್ನೋದನ್ನು ಹಾಂ ನೋಡಿ ಮಲಗಿದಲ್ಲಿ. ನೀವು 2 ತಿಂಗಳ ಹಿಂದೆ ಹಾವನ್ನು ನೋಡಿದ್ರಿ. ನೋಡಿದ ನಂತರ ನಿಮ್ಗೆ ಆರಂಭದಲ್ಲಿ ಏನು ಅನ್ನಿಸ್ತು? ಹೆದರಿಕೆ ಆಯಿತು, ಭಯ ಆಯಿತು. ಒಮ್ಮೆಲೆ ಅಂದರೆ ಫಸ್ಟ್ ಎಲ್ಲರ ಮನಸ್ಸಲ್ಲಿ ಬರುವಾಗ ನಾಗದೋಷ ಏನಾದರೂ ಇರ್ಬೋದು, ಏನೋ ಮಡಿ ಮೈಲಿಗೆ ಆಗಿರ್ಬೋದು. ಇಲ್ಲಿ ನಾಗನಕಟ್ಟೆಗೆ ಹೋಗಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಬಂದೆ. ಆದರೂ ಅದು ಮತ್ತೆ ಮತ್ತೆ ಹೊರಗೆ ಬರೋದು ನೋಡಿ ಹೆದರಿಕೆ. ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಕಡೆಗೆ ಹೋಗ್ತಾ ಇದ್ದೇನೆ. ಅಲ್ಲೊಂದು ಘಟನೆ ನಡೆದಿತ್ತು. ಕಳೆದ ಮಾರ್ಚ್ 12ರಂದು ಅಲ್ಲಿಯ ಒಬ್ಬರು ಮಹಿಳೆ ನನಗೆ ಕಾಲ್ ಮಾಡಿದರು. ಒಂದು ನಾಗರ ಹಾವು ನಮ್ಮ ತೋಟದಲ್ಲಿ ಒಂದು ಬಿಲದಿಂದ ಆಗಾಗ ಹೊರಗೆ ಬರ್ತದೆ. ಒಮ್ಮೆ ಬೆಳಿಗ್ಗೆ ಬರ್ತದೆ, ಬೆಳಿಗ್ಗೆ ಬಂದು ಒಳಗೆ ಕೂತ್ಕೊಳ್ತದೆ, ಒಂದಷ್ಟು ಹೊತ್ತಿದ್ದು ಮತ್ತೆ ಬಿಲಕ್ಕೆ ಹೋಗುತ್ತೆ. ಹೀಗೆ ತೆಂಗಿನ ತೋಟದಲ್ಲಿ ತೆಂಗಿನ ಮರಕ್ಕೆ ನೀರು ಬಿಟ್ಟ ನಂತರ ನೀರಲ್ಲಿ ಬಂದು ಮಲಗುತ್ತೆ, ಮತ್ತೆ ಬಿಲಕ್ಕೆ ಹೋಗುತ್ತೆ. ಇದು ದಿನನಿತ್ಯ 5-6 ದಿನದಿಂದ ನಡೀತಾ ಇದೆ ಅಂತೇಳಿ ಅವರು ಹೇಳಿದರು. ಅವರು ಹೇಳುವ ಹಾವಿನ ವರ್ತನೆಯಿಂದ ನನಗೆ ವಿಷಯ ಅರ್ಥ ಆಯಿತು. ಅದು ಮಾರ್ಚ್ ತಿಂಗಳು ಹಾವುಗಳು ಹೆಚ್ಚಿನ ಹಾವುಗಳು ನಾಗರಹಾವುಗಳು ಮೊಟ್ಟೆ ಇಡುವಂಥ ಕಾಲ ಆಗಿದೆ ಮತ್ತು ಅದು ಮೊಟ್ಟೆ ಇಟ್ಟಿದೆ ಅಂತ ನನಗೆ ಅಂದಾಜಾಯಿತು. ಹಾಗಾಗಿ ಅವರಿಗೆ ಹೇಳಿದೆ, ಏನೂ ಅದಕ್ಕೆ ತೊಂದರೆ ಮಾಡಬೇಡಿ, ಅದು ಮೊಟ್ಟೆ ಇಟ್ಟಿದೆ ಅಂತ ಕಾಣುತ್ತೆ. ಹಾಗಾಗಿ ನೀವು ಅದಕ್ಕೆ ಯಾವುದೇ ಸಮಸ್ಯೆ ಒಡ್ಡದಿದ್ದಾಗ ಅದು ಅದರ ಪಾಡಿಗೆ ಇದ್ದು 2 ತಿಂಗಳಲ್ಲಿ ಮೊಟ್ಟೆ ಹೊಡೆದು ಮರಿಗಳು ಹೊರಗೆ ಬಂದು ತನ್ನಷ್ಟಕ್ಕೆ ಹೋಗ್ತವೆ ಅಂತ ಅವರಿಗೆ ನಾನು ಮನವರಿಕೆ ಮಾಡಿದೆ. ಆ ಮಹಿಳೆಗೆ ಅವರಿಗೆ ಅಷ್ಟು ಕೇಳಿದ ನಂತರ ಅವರು ಒಪ್ಕೊಂಡ್ರು. ಒಂದು ಗರ್ಭಿಣಿ ಹಾವಾಗಿರೋದ್ರಿಂದ ನಾವು ತೊಂದರೆ ಮಾಡೋದಿಲ್ಲ ಅಂತ ಹೇಳಿದರು. ಆ ಮಹಿಳೆಯ ವಿಶೇಷತೆ ನೋಡಿ, ಅವರು ಈ ವಿಷಯ ತಿಳಿದ ನಂತರ ತುಂಬ ಸೆಕೆ ಆದಾಗ ತೆಂಗಿನ ಕಟ್ಟೆಯಲ್ಲಿ ನೀರೆಲ್ಲ ಇಂಗಿದ ನಂತರ ಇವರೇನು ಮಾಡ್ತಾಯಿದ್ರು, ಒಂದು ವಾಟಿಯಲ್ಲಿ ಕೂಡ ನೀರು ಬಿಲದ ಹತ್ರ ಹೋಗಿ ನೀರು ಇಡ್ತಾ ಇದ್ರಂತೆ ಆ ಹಾವಿಗೆ. ಅದನ್ನು ಸಂರಕ್ಷಣೆ ಮಾಡ್ತಾಯಿದ್ರು. ಇವತ್ತು ಮೆಸೇಜ್ ಹಾಕಿದ್ದಾರೆ, ಆ ಬಿಲದ ಹತ್ರ ಮುಂಗುಸಿ ಬರ್ತಾ ಇದೆ ಸರ್ ಅಂತ ಹಾಕಿದ್ದಾರೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಬನ್ನಿ ನೋಡೋಣ ಅಲ್ಲಿಯ ಪರಿಸ್ಥಿತಿ ಹೇಗೆ ಇದೆ ಅಂತೇಳಿ. ಮರಿಗಳು ಆಗಿದ್ವಾ, ಹೊರಗೆ ಬಂದಿದ್ವಾ ಮೊಟ್ಟೆಯಿಂದೆಲ್ಲ ಈಗ ತಿಳ್ಕೊಳ್ಳೋ ಸಮಯ. ಹೋಗೋಣ. ನೀವು ಈಚೆಯಿಂದ ನೋಡ್ತಾ ಇರ್ತೀರಲ್ಲ, ಇಲ್ಲಿಂದ ಕಾಣ್ತದೆ. ನೀವು ಸ್ಲ್ಯಾಬಲ್ಲಿ ನಿಂತ್ಕೊಂಡು ನೋಡಿದ್ದ ಲಾಸ್ಟ್ ಟೈಮು? ಹಾಂ. ಇಷ್ಟು ಸರೌಂಡಿಂಗ್ ಬಿಟ್ಟು ಎಲ್ಲ ತಿರುಗುದಿಲ್ಲ, ಇಷ್ಟರಲ್ಲೇ ಉಂಟು. ಎಲ್ಲಿ ಮಲಗ್ತದೆ? ಬರ್ತೀರಾ ಈಚೆ? ಇಲ್ಲೇ ಇದರಲ್ಲಿ ಮಲಗ್ತದೆ, ಇಷ್ಟೇ ಜಾಗದಲ್ಲಿ ಮಲಗಿರೋದು. ನೀವು ಅದು ತೆಂಗಿನ ಕಟ್ಟೆಗೆ ಬಂದು ನೀರು ಇದು ಮಾಡ್ತದೆ ಅಂತ ಹೇಳಿದ್ದಿರಲಿ ಸಾಮಾನ್ಯ. ಅಂದ್ರೆ ನಾನು ಇಲ್ಲೇ ನೀರು ಹಾಕುದು, ಈ ಗಿಡಕ್ಕೆ ನೀರು ಹಾಕುವಾಗ ಹೊರಗೆ ಮೂತಿ ಹಾಕಿ ನಿಲ್ತಾ ಇತ್ತು. ಈಗ 2 ದಿನದಿಂದ, ಇತ್ತೀಚೆಗೆ 2 ದಿನದಿಂದ? ಹೌದು, 2-3 ದಿನದಿಂದವೇ. ನೀವು ಲಾಸ್ಟ್ ಟೈಮ್ 2 ತಿಂಗಳ ಹಿಂದೆ ಹೇಳಿದಾಗ್ಲೂ ಇಲ್ಲೇ ಇತ್ತು? ಹೌದು, ಅದು ಇಲ್ಲೇ ಇತ್ತು. ಇಲ್ಲಿ ಓಡಾಡ್ತಾ ಇತ್ತು, ಇಲ್ಲಿ ಬಂದು ಕೂತ್ಕೊಳ್ತದೆ. ನಾನು ಆ ಪೊರೆ ಬಿಡುವಾಗ ಹೇಳಿದೆಲ್ಲ, ಹೌದು, ಅದಿಲ್ಲೇ ಮುಳ್ಳಿಗೆ ಬಂದು ಸಿಕ್ಕಿ ಹೀಗೆ ಉರುಡಿದ್ದೆಲ್ಲ ಇಲ್ಲೇ. ನೋಡಿ ಇಲ್ಲೆಲ್ಲ ಬಿಲ ಇದೆ. ಇದೊಂದು ಸಣ್ಣ ಇದು ಹುತ್ತದ ರೀತಿ ಇದೆ. ಅದು ಹರಿದುಕೊಂಡು ಹೋದ ದಾರಿ ಎಷ್ಟು ಚಂದ ಇದೆ ನೋಡಿ. ಅದು ನೋಡಿ, ಅದು ಮಣ್ಣು ಎಳ್ದು ಹಾಕಿದ್ದು ಇವತ್ತು ಮುಂಗುಸಿ. ಅದು ಹೌದಾ? ಆ ಮುಂಗುಸಿ ಓಡಿದ್ದು ನೋಡಿದೆ, ಅದೇ ಇರಬಹುದು ಅಂತ ಅನ್ಕೊಂಡಿದ್ದೇನೆ. ಈಗ ಮುಂಗುಸಿ ಅಪ್ಪ ಅಲ್ಲ, ಅವುಗಳಿಗೆ ಮರಿ ಆದ್ರೆ ಗೊತ್ತಾಗ್ತದೆ ಸಾಮಾನ್ಯವಾಗಿ. ಅದರದ್ದು ಪೊರೆ ಮೊನ್ನೆ ಅಲ್ಲಿ ಬಿದ್ದಿತ್ತು ಸರ್. ಎಲ್ಲಿ? ಅಲ್ಲಿ ಇತ್ತು. ಅದನ್ನೇನು ಮಾಡಿದ್ರಿ? ನಾನು ಮುಟ್ಲಿಲ್ಲ. ಮತ್ತನ್ನಷ್ಟಕ್ಕೆ ಆ ನೀರಲ್ಲಿ ಹೋಯ್ತಾ? ಮಳೆ ಬಂತಲ್ಲ, ಮತ್ತೆ ಮೋಸ್ಟ್ಲಿ ಇರುವೆ ಜಿರಳೆ ಏನಾದ್ರೂ ತಿಂದಿರಬಹುದಾ ಅಂತ. ಅದು ಅಲ್ಲ, 1 ವಾರದಲ್ಲಿ ಅಷ್ಟು ಬೇಗ ತಿನ್ನೋದಿಲ್ಲ. 1 ವಾರ ಇಲ್ಲ, 10-12 ದಿನ ಆಯ್ತು. ಹಾಗಾದ್ರೆ ಖಾಲಿ ಮಾಡ್ತದೆ ಯಾವ್ದಾದ್ರೂ ತಿಂದು. ತುಂಬಾ ದೊಡ್ಡ ಇತ್ತು ಪೊರೆ ಮಾತ್ರ. ಹೌದಾ? ಫುಲ್ಲು ಬಿಟ್ಟಿತ್ತು. ನೋಡಿ ಇಲ್ಲಿ ಬನ್ನಿ ನೋಡಿ, ಬಗ್ಗಿ 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 ಕೂತ್ಕೊಳ್ಳಿ. ಅಮ್ಮ, ಕಾಣ್ತಾ ಉಂಟಾ? ಹೌದು, ನೋಡಿದಲ್ಲ ನೋಡಿ, ಸ್ಟ್ರೈಟ್ ಇದೆ. ಹೌದು, ನಾನು ಇಡೀ ಫುಲ್ ನೋಡಿದ್ದೇನೆ ಅದನ್ನು. ಮಲಗಿದಲ್ಲಿ. ಮತ್ತೆ ನೀವು ಹೇಳಿದಾಗೆ ನಾನು ಫಸ್ಟ್ ನಮ್ಮ ಹೆಜ್ಜೆ ಸೌಂಡ್ ಆದ್ರೆ ಓಡ್ತಿತ್ತು. ಮತ್ತೆ ನಾವೊಂದು ಸ್ವಲ್ಪ ಮಾತಾಡಿದ್ರು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಅದು ಹೌದಲ್ಲ? ಅಂದ್ರೆ ನೀವು ಹೇಳಿದಾಗ ಅದಕ್ಕೊಂದು ಸೇಫ್ ಫೀಲ್ ಇತ್ತೋ ಏನೋ, ಹಾಗೆ ಇಲ್ಲೇನು ಆಗೋದಿಲ್ಲ ನನಗೆ ಎನ್ನುವ ಫೀಲ್ ಇತ್ತೋ ಅಂತ. ಹೌದು. ನೀವು 2 ತಿಂಗಳ ಹಿಂದೆ ಹಾವನ್ನು ನೋಡಿದ್ರಿ. ನೋಡಿದ ನಂತರ ನಿಮ್ಗೆ ಆರಂಭದಲ್ಲಿ ಏನು ಅನ್ನಿಸ್ತು? ಹೆದರಿಕೆ ಆಯಿತು, ಭಯ ಆಯಿತು. ಒಮ್ಮೆಲೆ ಅಂದರೆ
ಫಸ್ಟ್ ಎಲ್ಲರ ಮನಸ್ಸಲ್ಲಿ ಬರುವಾಗೆ ನಾಗದೋಷ ಏನಾದರೂ ಇರ್ಬೋದು, ಒಂದು ಏನೋ ಮಡಿ ಮೈಲಿಗೆ ಆಗಿರ್ಬೋದು. ಇಲ್ಲಿ ನಾಗನಕಟ್ಟೆಗೆ ಹೋಗಿ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಬಂದೆ. ಎಲ್ಲ ಅದೆಲ್ಲ ನಾವು ನೋಡಿದ ನಂತರ ಅದೆಲ್ಲ ಮಾಡಿದ್ರಿ? ಅದು ಮಾಡಿ ತೀರ್ಥ ಹಾಕಿದೆ, ಎಲ್ಲ ಮಾಡಿದೆ. ಬಟ್ ನಂಗೆ ನನ್ನ ಅಣ್ಣ ಒಬ್ರು ಪುರೋಹಿತರು, ಅವ್ರು ಹೇಳಿದ್ರು ಇಲ್ಲ ಅದೇನು ಮಾಡೋದಿಲ್ಲ, ಬಿಟ್ಟು ಬಿಡು ಅಂದ್ರು. ಆದ್ರೂ ಅದು ಮತ್ತೆ ಮತ್ತೆ ಹೊರಗೆ ಬರೋದು ನೋಡಿ ಹೆದರಿಕೆ ಆಯ್ತು. ಆ ನಂತರ ಏನು ಮಾಡಿದ್ರಿ? ನಿಮಗೆ ಕಾಲ್ ಮಾಡಿ ನಾನು ಅದಕ್ಕೆ ಒಂದು ಮಾಹಿತಿ ಹೇಳಿದೆ, ಅದು ಮೊಟ್ಟೆ ಇಟ್ಟಿದೆ, ಹಾಗಾಗಿ ನಾವು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ತೊಂದರೆ, ಗರ್ಭಿಣಿ ಹಾವು, ನೀವು ಅಲ್ಲೇ ಬಿಟ್ಟರೆ ಅದು 1-2 ತಿಂಗಳಲ್ಲಿ ಮರಿಯಾಗಿ ಹೋಗ್ತದೆ ಅಂತ ನಾನು ಹೇಳಿದೆ. ಆವಾಗ ನಿಮ್ಗೇನು ಅನ್ನಿಸ್ತು? ನನಗೆ ಅನ್ನಿಸ್ತು ಹೌದು ಅದು ಓಕೆ, ಅಂದ್ರೆ ನಂಗೆ ಅದ್ರದ್ದು ಹೊಟ್ಟೆ ನೋಡಿ ಅದು ಪ್ರೆಗ್ನೆಂಟ್ ಅಂತ ಡೌಟ್ ಆಯ್ತು, ನಿಮ್ಮ ಹತ್ರ ಕ್ಲಿಯರ್ ಮಾಡ್ಕೊಂಡೆ. ನಂಗೆ ಅನಿಸಿದ್ದು ಒಂದೇ, ಈಗ ಎಲ್ಲರೂ ಪ್ರೆಗ್ನೆಂಟ್, ಈಗ ನಾವು ಒಂದು ಹೆಣ್ಣು, ನಾವು ಗರ್ಭಿಣಿ ಆಗ್ತೇವೆ, ನಾವು ಮಕ್ಕಳಿರುವಾಗ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಹೇಗೆ ಆಗುತ್ತೆ, ಪರಿಸರದಿಂದ ಹಾಗೆ ಆಗ್ತದೆ, ಬೇಡ, ಅದು ಸೆಟ್ ಆಗಿದೆ ಅಲ್ಲ, ಓಕೆ ಇರ್ಲಿ ನೋಡುವ. ನಂಗೆ ಮತ್ತೆ ನಂಗೊಂದು ಧೈರ್ಯ ಅಂದ್ರೆ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರು ನೀವು ಬರ್ತೀರ ಅನ್ನುವ ಧೈರ್ಯ ನನಗಿತ್ತು. ಸೊ ನೋಡುವ, ಬೇಡ ಇರ್ಲಿ ಅಂತ ನಾನು ಬಿಟ್ಟೆ ಸರ್ ಹಾಗೆ ಅದನ್ನು. ಆದ್ರೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಹೌದು ಅದ್ರ ಬಗ್ಗೆ, ಯಾಕಂದರೆ ನೀವು ಆವಾಗ ಫೋಟೋ ಹಾಕ್ತಾ ಅದನ್ನು ಗಮನಿಸ್ತಾ ಇದ್ದದ್ದು. ಮತ್ತು ಇನ್ನೊಂದು ನೀವೊಂದು ಮಾತು ಹೇಳಿದ್ರಿ, ನಾನು ಅದಕ್ಕೆ ನೀರು ಇಡ್ತಾ ಇದ್ದೆ ತುಂಬ ಸೆಕೆ ಆದಾಗ ಅಂತ ಹೇಳಿದ್ರಿ. ನಿಮಗೆ ನೀರು ಇಡ್ಲಿಕ್ಕೆ ಧೈರ್ಯ ಆಯ್ತಾ? ನೀರಿಡ್ಲಿಕ್ಕೆ ಧೈರ್ಯ ಅಂದ್ರೆ ಸ್ವಲ್ಪ ದೂರದಲ್ಲಿ ಗರಟಗಳಿತ್ತು, ಗೆರಟೆ, ನಾನು ಅದಕ್ಕೆ ನೀರು ಹಾಕ್ತಿದ್ದೆ. ನಾನು ಕೆಳಗೆ ಇಳಿಲೇ ಇಲ್ಲ, ಅದಕ್ಕೆ ಕುಡ್ಲಿಕ್ಕಾಗಿ ನೀರು ಹಾಕ್ತಿದ್ದೆ. ಮತ್ತೆ ನೀರು ಬಿಡುವಾಗ ಗೂಡು ಮೇಲೆಲ್ಲ ಸ್ವಲ್ಪ ಹಾಕ್ತಾ ಇದ್ದೆ ನಾನು. ಈಗ ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂದರೆ, ಸಾಮಾನ್ಯವಾಗಿ ಒಂದು ಕಡೆ ಹಾವು ಮೊಟ್ಟೆ ಇಟ್ಟಿದೆ ಅಂತೇಳಿ ನಾನು ಆ ಜನರಿಗೆ ಮನವರಿಕೆ ಮಾಡಿದ ಮರುಕ್ಷಣ ಅವರು ಒಂದೇ ಹೇಳೋದು, ಎಷ್ಟು ಮನವರಿಕೆ ಮಾಡಿದ್ರು, ಅದು ಏನೇ ಇರಲಿ ಸರ್, ನೀವು ಇಲ್ಲಿಂದ ಎತ್ಕೊಂಡು ಹೋಗಿ, ನಮ್ಮಲ್ಲಿ ನಾಯಿ ಇದೆ, ಬೆಕ್ಕಿದೆ, ಮಕ್ಕಳಿದ್ದಾರೆ, ಅಪಾಯ ಮಾಡ್ತದೆ ಅಂತೇಳಿ. ಆದರೆ ನೀವು ಅದಕ್ಕೆ ವಿರುದ್ಧವಾಗಿ ಇದು ಮಾಡಿದ್ರಿ, 2 ತಿಂಗಳು ಜೋಪಾನ ಮಾಡಿದ್ರಿ. ಒಂದು ರೀತಿಯಲ್ಲಿ ಹಾವುಗಳು ಏನು ಮಾಡ್ತಾವಂದರೆ, ನಾಗರ ಹಾವಿನ ಒಂದು ಸ್ವಭಾವ ಏನು ಅಂದರೆ, ನಮ್ಮ ಸುತ್ತಮುತ್ತ ಅವುಗಳ ಮೊಟ್ಟೆಗೆ ಮತ್ತು ಅವುಗಳಿಗೆ ಹಾನಿ ಆಗದಂಥ ಶತ್ರುಗಳು ಎಲ್ಲೆಲ್ಲಿ ಇಲ್ವೋ ಅಂಥ ಬಿಲವನ್ನು ಹೆಣ್ಣು ಹಾವು ಆಯ್ಕೆ ಮಾಡ್ತದೆ. ಅದರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತದೆ, ನಾನು ಮೊಟ್ಟೆ ಇಡುವಂಥ ಪರಿಸರದ ಬರೋದಿಲ್ಲ ಹೊರಗೆ ನಾನು ಮೊಟ್ಟೆ ಇಡುವಂಥ ಪರಿಸರದ ಜನರು ಹೇಗೆ ಅಂತೇಳಿ ತಿಳ್ಕೊಳ್ತದೆ. ಜನರು ಅಪಾಯಕರ ಇದ್ದಾರೆ, ಅವರು ತೊಂದರೆ ಮಾಡುವಂಥದ್ದಾದರೆ ಖಂಡಿತವಾಗಲೂ ಅಲ್ಲಿ ಮೊಟ್ಟೆ ಇಡುವುದಿಲ್ಲ. ಜನರನ್ನು ಗಮನಿಸ್ತದೆ, ಇಲ್ಲಿ ಅಪಾಯ ಇಲ್ಲ ಅಂತ ಅದು ಮೊಟ್ಟೆ ಇಡಬೇಕಾದ್ರೆ ಆ ಬಿಲದಲ್ಲಿ 15 ದಿನದ ಹಿಂದೆ ಬಂದಿರ್ತದೆ ಆ ಜಾಗಕ್ಕೆ. ಎಲ್ಲ ನೀವು ಗೊತ್ತಾಗಿದೆ ನಮ್ಗೆ, ಆಚೆ ಮನೆಯವರೆಲ್ಲ ಹೇಳಿದ್ರು ಹಾವು ತಿರುಗ್ತಾ ಇದೆ, ಮಕ್ಕಳನ್ನ ಜಾಗ್ರತೆ ಮಾಡು, ಒಟ್ಟಾರೆ ಬಿಡಬೇಡ, ಅದು ಯಾಕೋ ತಿರುಗ್ತಾ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ ಮೇಲೆ ಜಾಗ ಎಲ್ಲ ಮಟ್ಟ ಮಾಡಿದ್ದಾರೆ, ಕಾಡ್ದು, ಸೊ ಅಲ್ಲಿ ಬಿಸಿಲಿಗೆ ಕೂರ್ಲಿಕ್ಕೆ ಆಗದೆ ಬರ್ತಾ ಇರಬಹುದು ಅಂತ ನಾನು ಹೇಳಿದೆ. ಒಂದು ಅದು ಕಾರಣನೂ ಸರಿಯೇ, ಅಲ್ಲಿ ಅದಕ್ಕೆ ಮೊಟ್ಟೆ ಇಡುವಂತ ವ್ಯವಸ್ಥೆ ಇದ್ದದ್ದನ್ನು ಅಲ್ಲಿ ಹಾಳು ಮಾಡಲಾಗಿದೆ, ಮತ್ತೆ ಅದಕ್ಕೆ ಬೇಕಾದಂಥ ಪರಿಸರ ನೋಡ್ಕೊಂಡು ಬಂದಿದೆ. ಈಗ ಏನು ಮಾಡ್ತಾ ಅಂದರೆ, ಇಲ್ಲಿ ಏನು ನಡೆದಿದೆ ಅಂದರೆ, ಒಂದು ನಾಗರ ಹಾವು ಅಥವಾ ಒಂದು ಹೆಬ್ಬಾವು ಒಂದು ಕಡೆ ಮಿಲನ ಆಗಿ ಮೊಟ್ಟೆ ಇಡಬೇಕಂತಾದರೆ ಆ ಪರಿಸರದಲ್ಲಿ, ಈಗ ನಾಗರಹಾವನ್ನೇ ಉದಾಹರಣೆ ತೆಗೆದುಕೊಳ್ಳೋಣ, ಈ ಪರಿಸರದಲ್ಲಿ ನಿಮ್ಮದು 1-2 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಾಗರ ಹಾವುಗಳ ಸಂಖ್ಯೆ ಪ್ರಕೃತಿ ನಿಯಮಕ್ಕಿಂತ ಕಡಿಮೆ ಇದೆ ಅಂತ ಲೆಕ್ಕ. ಆ ಕಡಿಮೆ ಇದ್ದಾಗ ಮಾತ್ರ ಆ ಪರಿಸರದಲ್ಲಿ ಮಿಲನ ಆಗ್ತದೆ, ಸಂತಾನೋತ್ಪತ್ತಿ ಆಗ್ತದೆ. ಈಗ ಇಲ್ಲಿಗ ಸುಮಾರು ಈ ಹಾವನ್ನ ಶರೀರದ ದಪ್ಪ ನೋಡುವಾಗ ಒಂದು 15-20 ಮೊಟ್ಟೆ ಇರ್ಬೋದು. ಅಷ್ಟು ಮೊಟ್ಟೆ ಇದ್ದು ಅಷ್ಟೂ ಮರಿಗಳು ಹೊರಗೆ ಬಂದರೆ, ಈಗ ನೀವು ಹೇಳಿದ್ರಿ ಇವತ್ತು ನಾನು ಬಂದದ್ದು ಯಾಕೆ ಹೇಳಿ, ನೀವು ಅದನ್ನು ಮುಂಗುಸಿ ಬಂದಿದೆ, ಭಯ ಆಗ್ತಾ ಇದೆ ಅಂತ ಹೇಳಿದ್ರಿ. ಮುಂಗುಸಿದ್ದು ಒಂದು ಪ್ರಕ್ರಿಯೆ ಏನು ಅಂದರೆ, ಅಲ್ಲಿ ಈಗ 20 ಮರಿ ಇದ್ದರೆ ಈ ವರ್ಷಕ್ಕೆ 20 ಮರಿಗಳು ಮೊಟ್ಟೆಯಿಂದ ಹೊರಗೆ ಬಂದರೆ ಬರುವ ವರ್ಷಕ್ಕೆ 3-4 ಮರಿ ಮಾತ್ರ ಈ ಪ್ರದೇಶದಲ್ಲಿ ಉಳಿಬೇಕಂತ ನಿಯಮ ಇದೆ. ಈಗ 20 ಮರಿಗಳಲ್ಲಿ 4 ಮರಿ ಉಳಿದ್ರೆ 16 ಮರಿಗಳಿಗೆ ಎಲ್ಲಿ ಹೋದ್ವು? ಇಲ್ಲಿಯ ಜೀವಜಂತುಗಳಿಗೆ ಆಹಾರ. ಮುಂಗುಸಿ, ನಾವು ಕೆಂಬೂತ ಅಂತ ಕರಿತೀವಿ, ಕುಪ್ಪಳು, ಅದು ಬೇರೆ ಪಕ್ಷಿಗಳಿಗೆ, ದೊಡ್ಡ ದೊಡ್ಡ ಕಪ್ಪೆಗಳಿಗೆ ಹಾವುಗಳು ಆಹಾರ. ಕುಪ್ಪಳ ಅದಕ್ಕೇನ ಹಾಗಾದ್ರೆ ಅದು ಇಲ್ಲಿ ಬಂದು ಇರ್ತಾ ಇತ್ತು, ವಾರದಿಂದ ಬರ್ತಾ ಇದೆ, ಅದಕ್ಕೆ ಗೊತ್ತಾಗ್ತದೆ. ಅಂದ್ರೆ ಇಲ್ಲಿ ಆಹಾರ ಇದೆ, ಆದರೆ ಈ 4 ಮರಿಗಳನ್ನು ಯಾವ ಜೀವಿಗಳಿಂದಲೂ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ವೇಳೆ ನಿಮ್ಮ ಎದುರಲ್ಲಿ ಆ ಪ್ರಕ್ರಿಯೆ ನಡೆದರೆ, ಕುಪ್ಪಳು ತಗೊಂಡು ಹೋಗೋದು, ಮುಂಗುಸಿದ್ ಮಾಡುವಂಥದ್ದನ್ನು ತಲೆ ಕೆಡಿಸ್ಕೊಳ್ಬೇಡಿ, ಆರಾಮ ಪ್ರಕೃತಿ ಬಿಡಿ. ಯಾಕಂದರೆ ನಿಮಗೆ ಇಲ್ಲಿಗೆ ಬೇಕಾದ್ದನ್ನು ಅದು ಉಳಿಸ್ಕೊಳ್ತದೆ. ಹೌದು, ಆ ಕಾರಣಕ್ಕೆ ಈಗ ನಿಮ್ಮಲ್ಲಿ ನಾನು ಒಂದು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡೋದು ಒಂದೇ ಕಾರಣ, ತುಂಬ ತಾಳ್ಮೆಯಿಂದ 2 ತಿಂಗಳ ಹಿಂದೆ ಕೇಳಿಕೊಂಡು, ಮನೆ ಸಮೀಪ, ಹೆಚ್ಚು ದೂರ ಇಲ್ಲ. ಈಗ ಒಂದು ಅಡ್ಡ ಇಟ್ಟಿದ್ದೇನೆ, ಅದನ್ನು ಒಳಗೆ ಬರುದು ಬೇಡ, ನನ್ನ ಜಾಗ್ರತೆ ಒಳಗೆ ಬರುವುದಿಲ್ಲ. ಈಗಂತೂ ಮೊಟ್ಟೆ ಇಟ್ಟ ಹಾವು ಯಾವತ್ತೂ ಮನೆಯವರಿಗೆ ಅಥವಾ ವಟಾರದವರಿಗೆ ಅಪ್ಪಿ ತಪ್ಪಿಯೂ ಡಿಸ್ಟರ್ಬ್ ಮಾಡೋದಿಲ್ಲ, ಕಚ್ಚುವುದೇ ಇಲ್ಲ.
ಹೋದ ಸರ್ತಿನೂ ಹಾಗೆ ಒಮ್ಮೆ ಮುಂಗುಸಿ ಇಲ್ಲಿ ತಿರುಗ್ತಾ ಇತ್ತು, ಆಗವೇ ಸರಿ ಅದು ಹೆಡೆ ಬಿಚ್ಚಿದ್ದನ್ನ ನಾನು ನೋಡಿ. ಹೌದು. ಯಾವಾಗ ಅದು? ಒಂದು ಸಾಧಾರಣ 15-20 ದಿನದ ಹಿಂದೆ ಮುಂಗುಸಿ ಓಡಾಡ್ತಾ ಇತ್ತು. ಅಂದ್ರೆ ಅದು ಓಡಾಡ್ತಾ ಇದ್ದದ್ದು ಇಲ್ಲಿ ನಾನು ಕೆಲವು ಆಹಾರ ಎಸಿತೇನಲ್ಲ, ವೇಸ್ಟೇಜ್ ಹಾಕ್ತೇವಲ್ಲ, ಅದಕ್ಕೆ ಬಂದಿರಬಹುದು ಅಂತ ನನ್ನ ಪ್ರಕಾರ. ಓಕೆ. ಹಾವು ಮತ್ತು ಮುಂಗುಸಿ ಯಾವಾಗ ಮುಖಾಮುಖಿ ಅದು ಒಂದು ಸರ್ತಿ ಅದು ನನ್ನ ಶಬ್ದಕ್ಕೆ ಹಾವು ತಿರುಗಿತು, ಮುಂಗುಸಿ ಓಡಿತು, ಇದು ತಿರುಗಿ ಒಳಗೆ ಹೋಯ್ತು. ಆಗ ಹೆಡೆ ಬಿಚ್ಚಿತ್ತು ಹಾವು. ಯಾವುದಕ್ಕೆ? ಮುಂಗುಸಿ ಹೆಡೆ ಬಿಚ್ಚಿತ್ತು. ಅಲ್ಲಿ ನೋಡಿ, ಮಾಮೂಲಾಗಿ ಮುಂಗುಸಿದೊಂದು ಕ್ರಮ ಇದೆ. ಆ ಮುಂಗುಸಿ ಹಾವನ್ನ ತಿನ್ನಬೇಕಂತ ಮನಸ್ಸಾಗಿದ್ರೆ ಅದು ಹಿಡಿದು ತಿಂತದೆ. ಆದರೆ ಆ ಮುಂಗುಸಿಗೂ ಗೊತ್ತಿದೆ ಹಾವು ಮೊಟ್ಟೆ ಇಟ್ಟು ಮೊಟ್ಟೆಯನ್ನು ರಕ್ಷಣೆ ಮಾಡ್ತದೆ ಅಂತೇಳಿ, ಹಾಗಾಗಿ ಆ ಹಾವನ್ನು ಮುಟ್ಟೋದಿಲ್ಲ. ಈಗ ಬಂದಿದ್ದೇನೆಂದರೆ ಮರಿ ತಯಾರಾಗಿದೆ ಅಂತ ಗೊತ್ತಾಗಿದೆ, ಅದಕ್ಕೆ ತನಗೆ ಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ. ಇದು ಪ್ರಕೃತಿ ನಿಯಮ, ನಮ್ಮದು ನಂಬಿಕೆ ಎಲ್ಲ ಸರಿ. ಆದ್ರೆ ಒಂದು ಸರ್ ನಂದು ಡೌಟ್, 3 ತಿಂಗಳಿಂದ ಅದಕ್ಕೆ ಏನು ಆಹಾರ ಬೇಡವಾ? 2 ತಿಂಗಳಾಯ್ತು ಈಗ. ಮೇ 12 ಅಥವಾ ಮಾರ್ಚ್ ತಿಂಗಳು ನಾವು ನೋಡಿದ ಪ್ರಕಾರದಲ್ಲಿ ಅದು ಫೆಬ್ರವರಿ ಎಂಡಿಗೆ ಇಲ್ಲಿದೆ. ನನಗೆ ಎಲ್ಲ ಹೇಳಿದ ಪ್ರಕಾರದಲ್ಲಿ ಫೆಬ್ರವರಿ ಎಂಡಿಗೆ ಅದು ಗೂಡು ಹುಡುಕ್ತಾ ಇತ್ತು. ಹೌದು, ಇಲ್ಲೇ ಮಿಲನ ಆಗಿದೆ. ಅದು ಮಿಲನ ಆದ ನಂತರ ಇಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಬಂದಿದೆ. ನಾನು ಗಮನಿಸಿದ್ದು, ಮೊಟ್ಟೆ ಇಟ್ಟ ಹೆಣ್ಣು ಹಾವು ಸುಮಾರು 2-2.5 ತಿಂಗಳ ಆಹಾರ ನೀರು ಸೇವನೆ ಮಾಡದೆ ಮೊಟ್ಟೆಯನ್ನು ರಕ್ಷಣೆ ಮಾಡ್ತದೆ. ಹೌದು. ಒಂದು ಎರಡನೇದಾಗಿ ನಾನೀಗ ಸ್ವತಃ ಅದನ್ನು ಅಧ್ಯಯನ ಮಾಡಿದ್ರೆ ನನಗೆ ಗೊತ್ತಾದ್ದು. ಇಲ್ಲದಿದ್ದರೆ ಕೆಲವೊಮ್ಮೆ ಏನು ಮಾಡ್ತದೆ, ಹೀಗೆ ಹೊರಗೆ ಬರ್ತದೆ, ಹೊರಗೆ ಬಂದು ರಾತ್ರಿ ವೇಳೆ ಸಂಚಾರ ಮಾಡ್ತದೆ. ರಾತ್ರಿ ಹೋಗಿ ಇಲಿಯನ್ನು ಹಿಡಿತದೆ, ತಿನ್ಕೊಂಡು ಬರ್ತದೆ. ನೀರು ಹೇಗೆ ನೀವು ಇಡ್ತೀರಿ ಇಲ್ಲಿ ಅಥವಾ ಇರ್ತದೆ, ಅದನ್ನು ಕುಡ್ಕೊಂಡು ಇರ್ತದೆ. ಆದರೆ ಇಲ್ಲದಿದ್ದರೂ ಅವುಗಳು 2 ತಿಂಗಳು ಆಹಾರ ನೀರು ಸೇವನೆ ಮಾಡದೆ ತನ್ನ ಸಂತತಿಯನ್ನು ರಕ್ಷಣೆ ಮಾಡ್ತವೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ಆದಷ್ಟು ಅವುಗಳನ್ನು ನಮ್ಮ ವಠಾರದಲ್ಲಿ ಇರ್ಲಿಕ್ಕೆ ಬಿಡಿ, ಅಪಾಯನೇ ಆಗೋದಿಲ್ಲ ಅಂತ ಹೇಳಿ. ನನಗೆ ಪ್ಲಸ್ ಆಗಿದೆ ಒಂದು, ಈಗ ನೀವು ಹೇಳಿದಾಗೆ ಈ ಹುಳಗಳೆಲ್ಲ ಇಲಿಗಳೇ ಬರುದಿಲ್ಲ. ನನ್ನದು ಎಲ್ಲಿ ಒಂದೇ ಒಂದು ಹೆಗ್ಗಣ ನೋಡದೆ 3 ತಿಂಗಳ ಬಹಳ ಅತ್ಯುತ್ತಮ ಕಾವಲುಗಾರ. ಇಲಿ ಹೆಗ್ಗಣ ಇಲಿ ಇಲ್ಲ, ಸಮಸ್ಯೆ ಇಲ್ಲ. ಅದೊಂದು ಪ್ಲಸ್. ಮತ್ತೆ ಈ ಇಲ್ಲಿ ಇದು ತಿರುಗುದು ಜಾಸ್ತಿ, ಎಂತ ಹೇಳಿದ್ರೆ ಕನ್ನಡಿ ಹಾವು ಎಲ್ಲ, ಅದು ಸ್ವಲ್ಪ ತಿರುಗ್ತಾ ಇತ್ತು. ಈಗ ಇದು ಬಂದ ನಂತರ ಅದು ಇರೋದು ಇಲ್ಲ. ನಾನು ನೋಡ್ಲಿ, ವಿಷ ಹಾವು ಕಮ್ಮಿ ಆಗಿದೆ. ಹಾಗೆ ನಾಗರಾವ್ ಇದ್ರೂ ಬೇರೆ ಹಾವುಗಳು ಬರೋದು ಹೆದರ್ತವೆ. ಇದು ಯಾವತ್ತು ನಮಗೆ ಅಪಾಯ ಆಗುವುದಂದ್ರೆ, ನಾವು ಇವುಗಳನ್ನು ಮೆಟ್ಟಿದಾಗ, ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ಮೆಟ್ಟಬೇಕಾದ್ರೂ ಕೂಡ ಅದೊಂದು ಸಂದರ್ಭ ಇದೆ. ಒಂದು ಇಲಿಗೆ ಕಪ್ಪೆಗೆ ಇದು ಏಮಿಟ್ಟಂತ ಸಂದರ್ಭದಲ್ಲಿ ಪೂರ್ಣ ಗಮನ ಅದರ ಮೇಲೆ ಇದೆ. 4-5 ಸೆಕೆಂಡಲ್ಲಿ ನಾವು ಬಂದದ್ದು ಅದನ್ನು ತುಳಿದದಕ್ಕೆ ಗೊತ್ತೇ ಆಗದೆ ಕಚ್ಚೋದು. ಇಲ್ಲದಿದ್ದರೆ ಒಂದು ಹಾವು ಅಲ್ಲಿ ಇದೆ, ನೀವು ಇಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮ್ಮ ಶರೀರ ವಾಸನೆ ಮತ್ತು ಭೂಮಿಯ ಕಂಪನ ಹಾವಿಗೆ ಅಲ್ಲಿಗೆ ಗೊತ್ತಾಗಿ ಅಲ್ಲಿಂದ ಹಾವು ದಿಕ್ಕು ಬದಲಿಸ್ತದೆ. ಆಕ್ಸಿಡೆಂಟ್ ಆಗೋದು ಆಹಾರದ ಸಮಯದಲ್ಲಿ ಜಾಸ್ತಿ ಕಚ್ಚೋದು. ಹೌದು, ಹಾಗಾಗಿ ಆ ಭಯ ಬೇಡ. ನನಗೆ ಅದ್ರ ಗೂಡು ನೋಡಿ ಖುಷಿ ಆಯ್ತು. ಹೌದು, ನೋಡಿ ಒಳಗೆ. ನನಗೆ ತುಂಬಾ ಖುಷಿ ಆಯ್ತು. ಹೌದು, ಈಗ ಇಲ್ಲೇ ಇರಲಿ. ಇದು ಹುತ್ತ, ಇದು ಸಣ್ಣ ಹುತ್ತ. ಇದು ಹುತ್ತದಲ್ಲೇ ಅವುಗಳು ಎಲ್ಲ ಜಾಗದಲ್ಲಿ ಇದೆ. ಈಗ ನಾನು ಅದು ಹೋದ ಮೇಲೆ ಆ ಗುಡೆಯನ್ನು ಮುಚ್ಚಬಹುದಾ? ನಂಗೆ ಹೋದದ್ದು ಹೇಗೆ ಅಂದಾಜು ಮಾಡಬಹುದು? ಇಲ್ಲಪ್ಪ, ಇನ್ನು ನೀವು 1 ತಿಂಗಳ ನಂತರ ಯಾವಾಗಲೂ ಮುಚ್ಚಬಹುದು. ಜೂನ್ ಎಂಡಿಗೆ ಯಾವಾಗಲೂ ಮುಚ್ಚಬಹುದು. ಹಾಗಾದರೆ ನಾವು ಕೆಲಸ ಮಾಡೋಣ ಮೇಡಮ್, ಇಲ್ಲೇ ಬಿಟ್ಟು ಬಿಡೋಣ. ಇನ್ನು ನಿಮಗೆ ಮರಿ ಎಲ್ಲಾದರೂ ಕಾಣಲಿಕ್ಕೆ ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ, ಅಥವಾ ಅದರ ಪಾಡಿಗೆ ಬಿಟ್ಟು ಬಿಡಿ. ತೊಂದರೆ ಆದರೆ ನನಗೆ ಕಾಲ್ ಮಾಡಿ. ನಾನು ಒಳಗೆ ಬಂದರೆ ನಿಮಗೆ ಕಾಲ್ ಮಾಡ್ತೇನೆ. ಹೊರಗಡೆ ಸುತ್ತಾಡ್ತಾ ಇದ್ರೆ ಗಾಬರಿ ಆಗೋದು ಬೇಡ. ಯಾಕಂದರೆ ನೋಡಿ, ಈ ಪರಿಸರ ನೋಡಿ, ಕಾಡಿದೆ. ಇಡೀ ಪರಿಸರ ನೀವು ನೆಲವನ್ನು ನೋಡಿದರೆ ತುಂಬ ಸಂಖ್ಯೆಯ ಕ್ರಿಮಿಕೀಟ ಇದೆ. ಆ ಕ್ರಿಮಿಕೀಟಗಳು ಈ ಹಾವಿನ ಮರಿಗಳಿಗೆ ಆಹಾರ ಆಗ್ತದೆ. ಅದಕ್ಕೆ ಅದು ಇಲ್ಲಿಯೇ ಇಟ್ಬಿಡ್ತಾರೆ. ಹಾಗೆ ಬಿಟ್ಟು ಬಿಡಿ. ನಮಸ್ಕಾರ, ತುಂಬ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸರ್. ಸರ್ ಮೋಸ್ಟ್ಲಿ ಅದು ಅಲ್ಲೇ ಉಂಟಾ ಅಂತ. ಸರ್ ಅಲ್ಲೇ ಬಾಯಿ. ಹೌದಾ? ಒಂದು ಬರೀ ಇದೆಯಾ? ಅಮ್ಮ ಬಿಗೈ ಬರು ಅಂತುಂಡು. ಈಗ ಬಹಳ ಜಾಗ್ರತೆ ಮಾಡಬೇಕಮ್ಮ, ಇಲ್ಲದಿದ್ರೆ ಏನಾಗ್ತದೆ, ಪೆಟ್ಟಾಗ್ತದೆ ಮರಿಗಳಿಗೆ. ಸರ್ ಅಲ್ಲಿ ಜಾಗ್ರತೆ, ಅಲ್ಲೇ ಗೂಡದ್ರದ್ದು. ಅದರೊಳಗೆ ಇಳಿತು ಮತ್ತೆ. ಸರ್ ಕಾಲ ಹತ್ರ ಜಾಗ್ರತೆ, ಅಲ್ಲೇ ಗೂಡಾಯ್ತಾ? ಹೌದು, ಅಲ್ಲೇ
ಇಲ್ಲ. ಓಕೆ, ಪುಟಾಣಿ ಮರಿ ಬಂತು ನೋಡಿ ಒಂದು. ನೋಡ್ಬೇಡ ಅಲ್ಲಿಯಾ. ಓಕೆ ಓಕೆ ಆಗಿದೆ. ಎಸ್, ವಿಡಿಯೋ ಆಗಿದಲ್ಲ. ಒಂದು ತೊಂದರೆ ಇಲ್ಲ ತೊಂದರೆ ಇಲ್ಲ. ಅಲ್ಲ ಅದು ಅಡ್ಡ ಬಿದ್ದರೆ ಅಡ್ಡ ಬಿದ್ದರೆ ಕೆಳಗೆ ಹೋಗ್ತದೆ ಮರಿ. ಅದು ಅಷ್ಟು ದೊಡ್ಡದು ಮರಿ, ಅದು ಯಾಕೆ ನೀರು ಬಂದಾಗ ಹೋಗ್ಲಿಲ್ಲ? ನೀರು ಬಂದಾಗ ಮರಿ ಒಳಗಿಂದಲೇ ಮೇಲೆ ಬಂದು ಕೂತ್ಕೊಂಡಿದೆ, ಗೊತ್ತಾಯ್ತಾ? ನೀರು ಅಲ್ಲಿ ತನಕ ಬರಲಿಲ್ಲ. ಈ ಹೋಲಿಗೆ ಹೋದದ್ದು ನೋಡಿದ್ರಿ, ಅಲ್ಲಿ ಮೇಲೆ ಬಂದು ಕೂತ್ಕೊಂಡಿದೆ ನೀರಿಲ್ಲ ಜಾಗದಲ್ಲಿ. ಅದೆಲ್ಲ ಆ ವ್ಯವಸ್ಥೆಯನ್ನು ನೋಡಿಕೊಂಡೇ ಹಾವುಗಳು ಮೊಟ್ಟೆ ಇಡೋದು. ಇಲ್ಲಿ ತೋಡಿದೆ, ಇಲ್ಲಿ ನೀರು ತುಂಬುತ್ತೆ ಮಳೆಗಾಲದಲ್ಲಿ. ಮಳೆಗಾಲದ ನೀರು ತುಂಬಿದ ನಂತರ ಎಲ್ಲಿ ಹೋಗಬೇಕು, ಮರಿಗಳು ಎಲ್ಲಿ ಇರ್ಬೋದು ಎಲ್ಲ ನೋಡಿಕೊಂಡೇ ಅವುಗಳು ವ್ಯವಸ್ಥೆಯನ್ನು ಮಾಡ್ಕೊಳ್ತವೆ. ಇವಳದು ಕ್ವಶನ್, ಅದು ಅಮ್ಮ ಮಾತ್ರ ಯಾಕೆ ಕಾಯ್ಬೇಕು, ಅಪ್ಪ ಎಲ್ಲಿ ಹೋಗಿದೆ? ಇಲ್ಲ, ತಾಯಿ ಇದರಲ್ಲಿ ಹಾವುಗಳಲ್ಲಿ ಅಪ್ಪ ಕಾಯೋದಿಲ್ಲ. ಅಪ್ಪ ಸ್ವಲ್ಪ ಇದರಲ್ಲಿ ತದ್ವಿರುದ್ಧ ಕೆಲಸ ಮಾಡ್ತದೆ ಹಾವಲ್ಲಿ. ಅದು ನಮ್ಮಲ್ಲಿ ಅಪ್ಪ ಜೋಪಾನ ಮಾಡೋದು. ಬಂತು ಈಗ. ಇನ್ನೊಂದು ಬಂತು. ಏ ಅಮ್ಮ ಮುಳ್ಬಲೆ. ಓಕೆ, ತೆಗಿಲ್ಲ ಬಾಸ್. ಇಲ್ಲಿ ಅಲ್ಲಿ ಅಮ್ಮ. ಕನ್ನಡ ನೋಡ್ಲಿಕ್ಕೆ. 2 ಮರಿ. ಕಚ್ಚದು ಮಿತ್ತು ಮಸುಲೆ. ನಾಗರ ಮರಿ. ನಾಗರ ಹಾವು itu perlu soju nih. ನೀ ಬಲಿ ಪಡಜ ಬೆತ್ತ ನಿಂಗೆ ಕುಳ್ಪಿರ ಪೊಂಡೆ ಛತ್ರಿ ಚಂಡ್ಯ ಉಂಡು. ಸರ್ ಎಷ್ಟು ದಿನದ ಮರಿ? ಈಗ ಇದಾ ಇದೀಗ ಇಲ್ಲಿ ಅದರ ನಾನು ಮುಖ ನೋಡ್ಕೊಳ್ತೇನೆ. ಹೊರೆ ಕಳಿಸಿದೆ ಅನ್ನೋದು ಗೊತ್ತಾಗ್ತದೆ. ಹೊರೆ ಕಳಿಸಿದ್ರೆ ಒಂದು 5-6 ದಿನದ ಮರಿ ಅಷ್ಟೇಯಾ? ಅಷ್ಟೇ 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 ಅಷ್ಟೇ. ಈಗ ಮಳೆ ಬಂದ ಕೂಡಲೇ ಎಲ್ಲ ಹೊರಗೆ ಬರೋದು. ಆದ್ರೂ ಸಹ ಎಷ್ಟು ಚುರುಕಿದ್ದಾವೆ ಸರ್ ಅದು. ಹುಟ್ಟುವಾಗಲೇ ಆರಾಮದಿಗಿರ, ಅಲ್ಲಿ ಏನಿಲ್ಲ. ನಿಲ್ಲಿ ನಿಲ್ಲಿ ನಿಲ್ಲಿ, ನಾನು ಕಲ್ಲಿದೆ ಕಲ್ಲು ತೆಗಿ. ಮುಟ್ಟೆಡ ಡಬ್ಬಿ ಅಲ್ಲ, ಓಪನ್ ಅಂಡ ಅಂತ. itu perlu soju. ಓ ದೊಡ್ಡದು ಬಂತು. ನೋಡಿ, ಮರಿ ಮತ್ತು ತಾಯಿ ಹಾವು. ಮಕ್ಕಳನ್ನ ಒಳ್ಳೆ ಜಾಗಕ್ಕೆ ಕೂರಿಸಿ ಇಲ್ಲೂ ಹೊಂಡ. ಪೆಟ್ಟಾಗಿಲ್ಲಲ್ಲ ಅದಕ್ಕೆ? ಏನೇನು ಆಗಿಲ್ಲ. ಆಗಿಲ್ಲಲ್ಲ? ಕಾಣೋದಿಲ್ವಾ ಅಂತ. ಮಣ್ಣಿನ ಬಣ್ಣದಲ್ಲಿ ಬಂತಲ್ವಾ? ಹೌದು, ಫುಲ್ ಕೆಂಪಾಗಿತ್ತು ಅದು. ಅದು ಬಂದು ಹತ್ತಿಬೇಕಾ? ಹಚ್ಚಿದೇನಲ್ಲ, ನನಗೆ ಮಾಡಲಿಲ್ಲಲ್ಲ. ಈಗ ಇಲ್ಲ ಎಂತ ಮಾಡ್ಲಿಲ್ಲ, ಬಂದಿದ್ದಷ್ಟೇ. ಅದು ಬಂದ ಕೂಡಲೇ ಹೇಳ್ದೆ ಬಂತು ಅಂತ. ಓಕೆ, ಆ ಕೈಟ್ ಉಂಡು ಸುಲ ಮಾಮನ ಕೈಟ್. 5 ಮರಿ ಮೊಟ್ಟೆ. ಸರ್ ಅದು ಕಲ್ಲು 6 7 7 8 ಕೋತನು ಪಣ್ಪುಣ ಹಾಕು. 9 ಇಲ್ಲ 9 10 11. ಸರ್ ನೀವು 15 ಹೇಳಿದ್ರಿ, 12ರಿಂದ 15 ಇದೆ ಹೇಳಿದ್ರಿ. ಕರೆಕ್ಟ್ ಅಲ್ಲ? ನಮ್ಮ ಅನುಭವ ನಮಗೆ ಮೋಸ ಮಾಡಿಲ್ಲ. ಹಾಗಾದ್ರೆ ಈಗ ಇಲ್ಲಿ ಮರಿಗಳು ಎಲ್ಲಿ ಕಾಣ್ತಾ ಇಲ್ಲ ಈಗ. ಇಲ್ಲ ಅಲ್ಲ? ಹಾ ಇರ್ತೇನೆ.
ಹಾಂ 3 ಮರಿ ಬಿಟ್ಟು. ಇಲ್ಲೇ ಕೇರ್ ಅವೆ ಆಯ್ತಲ್ಲ.